ಎಲ್ರಿಗೂ ನಮಸ್ಕಾರ. ನಾನು 53ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದ ತಕ್ಷಣನೇ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿದ್ದೆ. ನಮ್ಮ ಕ್ಲೈಂಟ್ ಮನೆಗೆ ಹೋದ ತಕ್ಷಣನೇ ಒಂದು ಕರ್ಚಿಕಾಯಿ ಕೊಟ್ಟರು. ಬೇಡ ಈಗಿನೂ ಎಕ್ಸಸೈಸ್ ಮಾಡೀನಿ ಅಂತಂದೆ. ಏನಾಗಲ್ಲ ತಗೊಳ್ರಿ, ಬೆಲ್ಲದ ಐಟಮು ಅಂತ ಹೇಳಿಕೊಟ್ರು. ಸೊ ತಿಂದು ಆಮೇಲೆ ಇಬ್ಬರು ತಿಂಡಿ ತಿನ್ನೋಣ ಅಂತ ಹೇಳಿ ರೆಡ್ಡಿ ಹೋಟ್ಲಿಗೆ ಹೋದ್ವಿ. ಬಳ್ಳಾರಿ ಒಳಗೆ ಫೇಮಸ್ ಇದು. 2ನೇ ಸತಿ ಅನಿಸುತ್ತೆ ನಿಮ್ಗೆ ಇದನ್ನು ತೋರಿಸ್ತಿರೋದು. ನಾನು ಚೆನ್ನಾಗಿರೋದಕ್ಕೆ ಬರ್ತಿರೋದು. ಸೊ ನೀವು ಒಂದ್ಸಲ ಬಳ್ಳಾರಿ ಬಂದು ಟ್ರೈ ಮಾಡಿರಿ. ಒಂದು 2 ಮಿರ್ಚಿ, ಒಂದು ಒಗ್ಗರಣೆ ಮಂಡಕ್ಕಿ ತಗೊಂಡೆ. ಅದಾದಮೇಲೆ ಮತ್ತೊಂದು ಹಾಫ್ ಒಗ್ಗರಣೆ ಮಂಡಕ್ಕಿ ತಿಂದು ಅಲ್ಲಿ ಇನ್ನೊಂದು ಚಾನೇ ಕೊಡಲ್ಲಪ್ಪ ಭಾಳ ಹೋಟೆಲ್ಗಳೊಳಗೆ. ನಮ್ಮ ಹಾವೇರಿ ಹುಬ್ಬಳ್ಳಿ ಒಳಗೆ ಬಂದ್ರೆ ಏನು ತಿಂಡಿ ತಿಂದ್ರು ಚಾ ಸಿಗ್ತದೆ ನಿಮಗೆ. ಅದೇನೋ ಗೊತ್ತಿಲ್ಲ, ಈ ಹೋಟೆಲ್ನೊಳಗೆ ಮಾತ್ರ ಚಾನ ಕೊಡಲ್ಲ, ಚಾ ಇಟ್ಟಿರಂಗಿಲ್ಲ ಅವರು. ಸೊ ಅಲ್ಲಿಂದ ಮುಗಿಸ್ಕೊಂಡು ಸೈಟ್ ವಿಸಿಟಿಗೆ ಬಂದ್ವಿ. ಸೈಟ್ ವಿಸಿಟ್ನೊಳಗೆ ಇವತ್ತು ನಾನು ಒಂದು ಗುಡಿಗೆ ಬಂದನಿ. ಆ ಗುಡಿ ಕಟ್ತಿದ್ದಾರೆ, ಇನ್ನೂ ಒಂದು 20 ಕೋಟಿ ಖರ್ಚು ಮಾಡ್ಯಾರ ಅದಕ್ಕೆ. ಇಲ್ಲಿಗೆ ಸೋಲಾರ್ ಮಾಡಿಕೊಡ್ಬೇಕು. ಇದನ್ನ ಕಟ್ತಿರೋರು ಬಂದುಬಿಟ್ಟು ಸಾಯಿ ಕೊರ್ರಾಪಾಟಿ. ಭಾಳ ಜನ ಹೆಸರು ಕೇಳಿರ್ತೀರಿ. ಇವರು ಪ್ರೊಡ್ಯೂಸರು, ಈಗ ಫಿಲ್ಮ್ ಪ್ರೊಡ್ಯೂಸರು ಆ್ಯಂಡ್ ಬಾಹುಬಲಿ, KGF 1, KGF 2 ಡಿಸ್ಟ್ರಿಬ್ಯೂಟರು. ಸೊ ಯಾರಪ್ಪ ಸಾಯಿ ಕೊರ್ರಾಪಾಟಿ ಅಂತಂದ್ರೆ ಅವಾಗಲೇ ನಿಮಗೆ 4 ಜನ ತೋರಿಸಿದ್ನಲ್ಲ, ಅದರೊಳಗೆ ಒಬ್ರು ಬಿಳಿ ಗಡ್ದವ್ರು ಇದ್ರು. ಅವರು ಸಾಯಿ ಕೊರ್ರಾಪಾಟಿ ಅಂದ್ರೆ ತೋರಿಸ್ತಾನೆ ಇನ್ನೊಂದ್ಸಲ. ಇಲ್ಲಿ ಬಿಳಿ ಗಡ್ದವ್ರು ಒಬ್ರು ಕಾಣಿಸ್ತಾರೆ ನೋಡಿ, ಅವರೇ ಸಾಯಿ ಕೊರ್ರಾಪಾಟಿ. ಆ ಕೊರ್ರಾಪಟ್ಟಿ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಪ್ರೊನೌನ್ಸ್ ಮಾಡೋದು. ಇನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಅಂತಂದ್ರು ಒಂದು 30 ಫಿಲಮ್ ಮಾಡಿರ್ಬೋದನ. ಇವ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು, ಇವತ್ತು ಮೀಟಿಂಗ್ ಇತ್ತು. ಸೊ ಅವ್ರಿಗೋಸ್ಕರನೇ ಬಂದನಿ. ಮತ್ತು ಇವತ್ತು ನೈಟೇ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ನಾನು. ಸೊ ಇದು ಶಿವನ ಗುಡಿ ಇದು ಓಪನ್ ಆಗೋದು ಶಿವರಾತ್ರಿ ಟೈಮಿಗೆ ಅಂದ್ಕೊತಾನೆ. ಸೊ ಅಷ್ಟರೊಳಗೆ ನಮ್ಮ ಕೆಲಸನ ನಾವು ಮಾಡಿ ಮುಗಿಸ್ಬೇಕು. ಸೊ ಇಲ್ಲೇ ಊಟಕ್ಕೆ ಅರೇಂಜ್ ಆಗಿತ್ತು. ಊಟ ಮಸ್ತ್ ಇತ್ತು. ಸೊ ಊಟ ಮಾಡಿ ಮುಗಿಸಿದ್ವಿ. ಊಟಕ್ಕೆ ಇವತ್ತು ಇಲ್ಲೇ ಗೋಧಿ ಪಾಯಸ ಇತ್ತು ಮೇನ್. ಭಾಳ ದಿನ ಆಗಿತ್ತು ಗೋಧಿ ಪಾಯಸ ತಿಂದು. ಗೋಧಿ ಪಾಯಸ, ಸ್ವೀಟಲ್ಲಿ ಜಾಮೂನ್ ಇತ್ತು, ಮತ್ತು ಸೊ ಸ್ವಲ್ಪ ಪಲಾವ್ ಇತ್ತು, ಹಪ್ಪಳ, ಎಲ್ಲ ಐಟಮ್ಸು ಇದ್ವು. ಎಲ್ಲನೂ ಸ್ವಲ್ಪ ತಿಂದು. ಸೊ ಇಲ್ಲಿ ಇವರು ಪ್ರತಿ ಸೋಮವಾರ ಊಟ ಕೊಡಬೇಕಂತ ಅಂದ್ಕೊಂಡ್ರಂತೆ. ಗುಡಿ ಕಟ್ಟೋಕ್ಕಿಂತ ಮುಂಚೆಗೆ ಸ್ಟಾರ್ಟ್ ಮಾಡಿಬಿಟ್ಟಾರ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಗುಡಿ ಓಪನ್ ಆಕತಿ. ಸೊ ಜಾಮೂನ್ ಇದೆ, ಎಲ್ಲ ತಿಂದು ಮುಗಿಸೋಣ ಈಗ ಊಟಕ್ಕೆ. ಬಟ್ ಇಷ್ಟರೊಳಗೆ ನನ್ನ ಫೇವ್ರೇಟ್ ಬಂದುಬಿಟ್ಟು ಗೋಧಿ ಪಾಯಸ. ಭಾಳ ದಿನ ಆಗಿತ್ತು ತಿಂದು, ನಿಜ ಚಲೋ ಇತ್ತು. ಅಡಿಗೆ ಎಲ್ಲ ಚಲೋ ಇತ್ತು. ಸ್ವಲ್ಪ 2-3 ಪಲ್ಯಗಳು ಮಾಡಿದರು. ಸೊ ಎಲ್ಲ ನೀಡ್ಸ್ಕೊಂಡು ತಿಂದು ಆಮೇಲೆ ಸ್ವಲ್ಪ ಅನ್ನ ಸಾಂಬಾರು ನೀಡ್ಸ್ಕೊಂಡು ತಿಂದೆ. ಊಟ ಆದಮೇಲೆ ಇನ್ನೂ ಸ್ವಲ್ಪ ಗೋಧಿ ಪಾಯಸ ತಿನ್ಬೇಕಂತೇಳಿ ವಾಪಸ್ ಹೋಗಿ ಕೇಳಿದರೆ ಇರಲೇ ಇಲ್ಲ. ಸೊ ಹಂಗಾಗಿ ನಾನು ಒಂದು ಜಾಮೂನ್ ತಿಂದು ಮತ್ತು ಮಜ್ಜಿಗೆ ಕುಡಿದು ಊಟ ಮುಗಿಸಿದೆ. ಸಾಯಿ ಕೊರ್ರಾಪಟ್ಟಿ ಅವ್ರ ಜೊತೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟೆ. ಅಲ್ಲಿಂದ ಹೋಗಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಒಂದು ಚಹಾ ಕುಡಿದು ಸಂಜೆ 6 ಗಂಟೆ ಆಗಿತ್ತು. ಏನಾದರೂ ತಿನ್ಬೇಕು ಅನ್ನಿಸ್ತು. ಫ್ರೂಟ್ ಸಲಾಡ್ ಕಾಣಿಸ್ತು. ಅಲ್ಲಿ ಹೋದರೆ ಪಪ್ಪಾಯ ಇತ್ತು, ಪಪ್ಪಾಯ ತೊಗೊಂಡು ತಿಂದೆ. ಅದಾದಮೇಲೆ 1 ಅವರ್ ಬಿಟ್ಟು ಒಂದು ವೆಜ್ ಪಫ್ ತಿಂದೆ. ಇದು ಅನಿವಾರ್ಯವಾಗಿ ತಿಂದೆ, ಯಾಕಂದರೆ ಅಲ್ಲಿ ಸ್ವಲ್ಪ ಕ್ಲೈಂಟ್ ಬರೋದು ಲೇಟ್ ಆಯಿತು. ಸೊ ಅಲ್ಲಿ ಬೇಕ್ರಿಯವ್ರು ಪರಿಚಯ ಇದ್ದರು, ಅದಕ್ಕೆ ಅವ್ರು ದುಡ್ಡು ತಗೊಳ್ಳಿಲ್ಲ. ಅದು ನಮಗೆ ಬೇಜಾರಾಯ್ತು. ಯೂಶ್ವಲಿ ನಾನು ತಿನ್ನಲ್ಲ, ಅವರು ಫೋರ್ಸ್ ಮಾಡಿ ನಮ್ಮ ಪಫ್ಸ್ ಚೆನ್ನಾಗಿರುತ್ತೆ ತಿನ್ನಿ ಅಂತಂದರು. ತಿಂದೆ. ಆಮೇಲೆ ರೂಮ್ ಹತ್ರ ಹೋಗೋದ್ರೊಳಗೆ 8 ಗಂಟೆ ಆಗಿತ್ತು. ಒಂದು ಬಾದಾಮ್ ಮಿಲ್ಕು ಆ್ಯಸ್ ಯೂಶ್ವಲ್ ಬಾದಾಮ್ ಮಿಲ್ಕ್ ಕುಡಿದು ರೂಮ್ಗೆ ಹೋಗಿ ನಮ್ಮ ಕ್ಲೈಂಟು ಅನ್ನ ತುಪ್ಪ ಮಾಡಿದರು. ಅನ್ನ ತುಪ್ಪ ಬೇಳೆ ಪಲ್ಯ ತಿಂದು ಡ್ರೈ ಫ್ರೂಟ್ಸ್ ತಿಂದು ಇವತ್ತಿನ ಊಟ ಮುಗಿಸಿದೆ. ಈಗ ಭಗವದ್ಗೀತೆ ಓದೋ ಟೈಮು. ಭಗವದ್ಗೀತೆಯೊಳಗೆ ಇವತ್ತು ನಾವು 69ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ ಅಂತ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಿದ್ದಾನೆ. ಇವತ್ತಿಗೆ ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.